ನಮಸ್ತೆ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಇವತ್ತು ನೋಡ್ರಿ, ನಮ್ಮ ಮನೆಯೊಳಗೆ ಸೂಪರ್ ಟೇಸ್ಟಿಯಾದಂಥ ಹೆಲ್ದಿಯಾದಂಥ ಪನ್ನೀರ್ ಗ್ರೇವಿ ಮಾಡೋಣ. ಫಸ್ಟಿಗೆ ಒಂದು ದಪ್ಪನ ತಳದ್ದು ಕಡಾಯಿ ಇಟ್ಕೊಂಡು 2 ಸ್ಪೂನ್ ತುಪ್ಪ ಹಾಕಾಕತ್ತೀನಿ. ಇಲ್ಲಿ ನಾನು ಗೋಡಂಬಿನ ಫ್ರೈ ಮಾಡ್ಕೋತೀನಿ. ಈ ಗ್ರೇವಿಗೆ ಒಂದು 4 ಗೋಡಂಬಿ ಹಾಕಿದ್ರೆ ಅದ್ರ ಟೇಸ್ಟೇ ಬದಲಿ ಆಕೈತೆ ನೋಡ್ರಿ. ಒಂದು 8-10 ಪೀಸ್ ಗೋಡಂಬಿನ ಫ್ರೈ ಮಾಡ್ಕೊಳೋಣ. ಈ ವಿಧಾನದಾಗ ಒಂದು ಸಲ ಟ್ರೈ ಮಾಡಿರಿ, ನೀವು ಪದೇ ಪದೇ ಇದೇ ಥರ ಮಾಡ್ಕೋತೀರಿ. ಈಗ ನೋಡಿರಿ, ಒಂದು ಅರ್ಧ ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಇದ್ರಾಗ ಹಾಕೀನಿ, ಫ್ರೈ ಮಾಡ್ಕೊಳೋಣ. ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಡು ಇವಾಗ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅರಿಶಿಣ ಪುಡಿ ಇಷ್ಟು ಹಾಕಿ ಪನ್ನೀರನ್ನ ಫ್ರೈ ಮಾಡ್ಕೊಳೋಣ. ಯಾಕೆ ಫ್ರೈ ಮಾಡ್ಕೋಬೇಕು ಅಂದ್ರೆ, ಗ್ರೇವಿ ಒಳಗೆ ಹಾಕಿದ ತಕ್ಷಣ ಅದು ಒಡೆಯಂಗಿಲ್ಲ. ಅದಕ್ಕೋಸ್ಕರ, ಇಲ್ಲ ಅಂದ್ರೆ ಒಡೆದು ಮಿಕ್ಸ್ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ಟೇಸ್ಟು ಮಸ್ತ್ ಇರ್ತೈತಿ, ಒಡೆಯೋದಿಲ್ಲ. ಸಣ್ಣ ಉರಿಯೊಳಗೆ ಒಂದು 20 ಸೆಕೆಂಡು ಫ್ರೈ ಮಾಡ್ಕೊಂಬಿಡೋಣ. ಸೈಡಿಗೆ ಇಟ್ಕೊಳೋಣ ಫ್ರೈ ಮಾಡಿ. ಇವಾಗ ಅದನ್ನು ತೆಗೆದು ಒಂದು ಪ್ಲೇಟಿಗೆ ಇವು ನೋಡಿರಿ, ಈರುಳ್ಳಿ ಇದು ರುಬ್ಬಕ್ಕೋಸ್ಕರ, ಒಂದು ರುಬ್ಬಕ್ಕೋಸ್ಕರ ಹುರ್ಕೋತೀನಿ, ಒಂದು ಗ್ರೇವಿಗೆ ಹಾಕೋದಕ್ಕೋಸ್ಕರ ತೋರಿಸ್ತೇನೆ ನಿಮಗೆ. ಇದು ಸಣ್ಣಗೆ ಹೆಚ್ಕೊಂಡೀನಿ. 2 ಟೊಮೆಟೊ, 1 ಈರುಳ್ಳಿ ರುಬ್ಬಕ್ಕೋಸ್ಕರ ಫ್ರೈ ಮಾಡ್ಕೊಳತ್ತೀನಿ. ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕಿದ್ನ ಒಂದು ತಾಟಿಗೆ ತಕ್ಕೊಳೋಣ. ಈಗ ನೋಡಿರಿ, ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ ಇಷ್ಟು ರುಬ್ಬಕ್ಕೋಸ್ಕರ ಫ್ರೈ ಮಾಡಿ ಸೈಡ್ಗೆ ಇಟ್ಟಿದ್ದಾತು. ಸ್ವಲ್ಪ ತಣ್ಣಗಾಗಿಂದ ರುಬ್ಬಿ ಬಿಡೋಣ ಅಂತ, ನೈಸ್ ಪೇಸ್ಟ್ ಆಗಬೇಕದು. ಇವಾಗ ಇದು ನೋಡಿರಿ, ಗ್ರೇವಿಗೆ ಹಾಕೋಂಥದ್ದು ದೊಡ್ಡ ದೊಡ್ಡ ಪೀಸ್ಗಳು. ಈ ಥರ ದೊಡ್ಡ ದೊಡ್ಡ ಪೀಸ್ ಮಾಡಿ ಅವನ್ನ ಪದರ ಬಿಡಿಸ್ಬೇಕು. ಇದನ್ನು ಆಯಿಲ್ ಹಾಕಿ ಚೆಂದ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳೋಣ. ಒಂದು ತಾಟಿಗೆ ಎತ್ತಿಟ್ಕೊಳೋಣ. ಇವಾಗ ನೋಡಿರಿ, ಕ್ಯಾಪ್ಸಿಕಮ್ ಹಾಕಲೇಬೇಕು. ಇವಾಗ ಇದನ್ನು ತಣ್ಣಗಾಗೈತಿ, ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಬಿ ಬಿಡೋಣ. ಕ್ಯಾಪ್ಸಿಕಮ್ ಹಾಕಿದಾಗ ನಂಗೆ ಗ್ರೇವಿ ಟೇಸ್ಟ್ ಬರೋದು. ಇದನ್ನು ಫ್ರೈ ಮಾಡಿ ಇಟ್ಕೊಳೋಣ. ಒಂದು 4 ಟೇಬಲ್ ಸ್ಪೂನ್ ಇಲ್ಲಿ ಮೊಸರು ತೊಗೊಂಡೇನಿ. ಕೆನೆ ಮೊಸರು ಇದ್ದರೂ ಪರವಾಗಿಲ್ಲ. ಇದ್ರಾಗ ಸ್ವಲ್ಪ ಉಪ್ಪು ಹಾಕೋಣ. ಇದೆಲ್ಲ ಮಸಾಲೆ ಹಾಕೋಣ. ಖಾರ ಪುಡಿ, ಅರಿಶಿಣ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಡೋಣ. ಇದನ್ನು ಮಿಕ್ಸ್ ಮಾಡಿಬಿಡೋಣ ಚೆಂದಾಗಿ. ಇವಾಗ ಅದೇ ಬಾಳ್ಗಿಗೆ ಆಯಿಲ್ ಹಾಕೋಣ. ಒಂದು 4 ಕಾಳು ಜೀರಿಗೆ ಹಾಕೋಣ. ಆನಂತರ ಈ ಫ್ರೈ ಮಾಡಿಟ್ಕೊಂಡಂಥ ಈರುಳ್ಳಿ, ಕ್ಯಾಪ್ಸಿಕಮ್ ಹಾಕೋಣ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದರೆ ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಪ್ಲೀಸ್. ನೋಡಿರಿ, ಫ್ರೈ ಮಾಡಿದ್ದೇ ಇರ್ತೈತಿ. ಸ್ವಲ್ಪ ಹೊತ್ತು ಇದನ್ನು ಆ ಕಡೆ ಈ ಕಡೆ ಮಾಡಿ ರುಬ್ಬಿದಂಥ ಮಸಾಲ ಹಾಕಿಬಿಡೋಣ. ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಉರಿ ಸಣ್ಣ ಇರಬೇಕು. ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು, ಗಟ್ಟಿ ಆಗಬಾರ್ದು, ತೆಳ್ಳಗೆ ಆಗಬಾರ್ದು, ಆ ಥರ
ಗ್ರೇವಿ ಹೆಂಗಿರ್ತೈತಿ ಅಂತ ತೋರಿಸ್ತಾನೆ. ಈಗ ಇಷ್ಟು ನೀರು ಹಾಕಿ ಅದನ್ನ ಕುದಿಸ್ಕೋಬೇಕು ಸಣ್ಣ ಉರಿಯೊಳಗೆ. ಎಲ್ಲ ಕುದ್ದು ರೆಡಿಯಾಗಿಂದ ಇದನ್ನು ಹಾಕೋಣ, ಫ್ರೈ ಮಾಡಿ ಇಟ್ಕೊಂಡಂಥ ಪನ್ನೀರ್ ಹಾಕೋಣ. ಇದನ್ನು ಹಾಕಿಂದ ಒಂದೇ ನಿಮಿಷ ಸಣ್ಣ ಉರಿಯೊಳಗೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬಿಟ್ರೆ ಇದ್ರ ಜೋಡಿ ಚೆನ್ನಾಗಿ ಮಸಾಲ ತೊಗೊಂಡು ಮಿಕ್ಸ್ ಆಕೈತಿ. ಇವಾಗ ನೋಡಿರಿ ರೆಡಿ ಆಯಿತು ನಮ್ಮ ಪನ್ನೀರ್ ಗ್ರೇವಿ. ಇದಕ್ಕೆ ಫೈನಲ್ ಆಗಿ ಬೆಣ್ಣೆ ಹಾಕೋಣ ಮೇಲೆ. ಇದ್ರಾಗ ಯಾವ ಪದಾರ್ಥನೂ ಮಿಸ್ ಮಾಡಬಾರ್ದು, ಹಾಕಲೇಬೇಕು. ಆನಂತರ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಯ್ತು. ರುಬ್ಬಿಯುವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿವಿ, ಈಗ ಒಂದು ಸ್ವಲ್ಪ ಹಾಕಿಬಿಟ್ರೆ ರೆಡಿ ಆಯ್ತು ನೋಡಿರಿ. ಬಿಸಿ ಬಿಸಿ ಚಪಾತಿ ಜೋಡಿ ಸೂಪರ್ ಕಾಂಬಿನೇಷನ್. ಒಂದು ಸಲ ಟ್ರೈ ಮಾಡಿರಿ. ಒಳ್ಳೆ ಟೇಸ್ಟು, ಒಳ್ಳೆ ಕಲರು, ಹೆಲ್ದಿ ಫುಡ್ಡು. ಇಲ್ಲಿ ವಿಡಿಯೋ ಮುಗಿಸ್ತಾನೆ.